ಬಂದ್ರು. ಚಿಕ್ಕಜ್ಮಾನ್ರೆ, ಡಾಕ್ಟರ್ ತೋರ್ಸದ್ರಾ? ಏನಂದ್ರು? ಅಲ್ಲಪ್ಪ ಗೋವಿಂದು, ನನಗಿಂತ ನೀನೇ ಜೋಶಲ್ಲಿದ್ಯಲ್ಲಪ್ಪ. ಏ ಚಿಕ್ಕಜ್ಮಾನ್ರೆ, ನನ್ನ ತಂಗಿ ವಿಚಾರದಲ್ಲಿ ಖುಷಿ ವಿಚಾರ ಕೇಳೋದಕ್ಕೆ ಖುಷಿ ಆಗಲ್ವ ಚಿಕ್ಕಜ್ಮಾನ್ರೆ? ಏನಂದ್ರು ಹೇಳಿ ಚಿಕ್ಕಜ್ಮಾನ್ರೆ. ಅದೆಲ್ಲ ಈಗ್ಲೇ ಫೋನಲ್ಲಿ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಗೋವಿಂದು. ಮನೆಗ್ ಬರ್ತಿದ್ದ ಹಾಗೆ ನಿನ್ ತಂಗಿಗೋಸ್ಕರ ಆರ್ತಿನ ರೆಡಿ ಮಾಡ್ಕೋ. ಆರ್ತಿ ಮಾಡ್ಕೊಂಡೆ ಮನೆ ಒಳಗಡೆ ನಿನ್ ತಂಗಿನ ಕರ್ಕೊಂಡೋಗು. ಹಾ, ಏನಂತೀಯ? ಚಿಕ್ಕಜ್ಮಾನ್ರೆ, ಹಂಗಂದ್ರೆ ನಾನು ಅನ್ಕೊಂಡಿದ್ ನಿಜ ಆಯ್ತು. ಚಿಕ್ಕಜ್ಮಾನ್ರೆ, ಇಂಥ ಸಿಹಿ ಸುದ್ದಿನ ನಿಮ್ ಬಾಯಿಂದ ಕೇಳ್ಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ. ಅದೇನಾಯ್ತು ಅಂತ ಹೇಳಿ ಚಿಕ್ಕಜ್ಮಾನ್ರೆ. ಅಯ್ಯೋ ಗೋವಿಂದು, ನಿನ್ ಯೋಚನೆ ಕರೆಕ್ಟ್ ಆಗಿದ್ಯಪ್ಪ. ನಿಮ್ ಸಿಸ್ಟರ್ ನ ಡಾಕ್ಟರ್ ಹತ್ರ ಕರ್ಕೊಂಡೋದ್ನ. ಡಾಕ್ಟ್ರು ನಿಮ್ ಸಿಸ್ಟರ್ ನ ಟೆಸ್ಟ್ ಮಾಡಿದ್ರ. ಟೆಸ್ಟ್ ಮಾಡ್ತಿದ್ದಾಗೆ ಕಂಗ್ರ್ಯಾಚುಲೇಷನ್ಸ್ ತಾರಕ್, ಯು ಆರ್ ಬಿಕಮಿಂಗ್ ಅ ಫಾದರ್ ಅಂತ ಹೇಳಿದ್ರು. ಈಗ ಇದಕ್ಕೇನಂತೀಯ? ಅಯ್ಯೋ ಅಣ್ಣ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಇವ್ರ ಮಾತನ್ನ ನಂಬೇಡಿ ಅಣ್ಣ. ಚಿಕ್ಕಜ್ಮಾನ್ರೆ, ಯಾಕೆ ಹೀಗೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ? ಅಲ್ಲ, ಈಗ ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ಸರಿಯಾಗಿ ಹೇಳ್ಬೇಕು ತಾನೆ. ಅದ್ಬಿಟ್ಟು ನೀವ್ ಏನೇನೋ ಹೇಳ್ತಾ ಇದ್ದೀರಲ್ಲ, ಅವ್ರು ನನ್ನನ್ನ ತಪ್ಪಾಗಿ ತಿಳ್ಕೊಳಲ್ವಾ? ಗೋವಿಂದು, ಈಗ ನೀನು ನಿಮ್ಮ ಬಾಸ್ ಮಾತ್ ನಂಬ್ತೀಯೋ ಅಥವಾ ನಿನ್ನ ತಂಗಿ ಮಾತ್ ನಂಬ್ತೀಯೋ? ಬೇಗ ಹೇಳು. ಇಂಥ ವಿಷಯದಲ್ಲೇ ನಿಮ್ಮ ಮಾತೇನ ಅಂತೀನಿ ಚಿಕ್ಕಜ್ಮಾನ್ರೆ. ಯಾಕೆಂದ್ರೆ ನೀವು ಅಪ್ಪ ಆಗ್ತಾ ಇರೋ ಖುಷಿ ನಿಮ್ಮ ಮಾತೆಲ್ಲ ಎದ್ದು ಕಾಣ್ತಾ ಇದೆ. ಅಯ್ಯೋ ಅಣ್ಣ, ನೀವೇನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀರಾ. ನೀವ್ ತಿಳ್ಕೊಂಡಿರೋ ಹಾಗೆ ನಾನ್ ಗರ್ಭಿಣಿ ಅಲ್ಲ. ಮಯೂರಮ್ಮ, ನೀನ್ ರೆಸಾರ್ಟ್ಗೆ ಹೋಗಿ ಬಂದಾಗಿಂದ ಇದನ್ನೇ ಹೇಳ್ತಾ ಇದೀಯ. ಆದ್ರೆ ಚಿಕ್ಕಜ್ಮಾನ್ರೆ ಅವತ್ತೇ ಹೇಳಿಲ್ವಾ ಇನ್ನು 10 ತಿಂಗಳಲ್ಲಿ ಮನೆಗೊಂದು ಮಗು ಬರುತ್ತೆ ಅಂತ? ಇಂಥ ಸಂತೋಷದ ವಿಚಾರ ನನ್ನ ಹತ್ರ ಹೇಳ್ಕೊಡ್ದಾಗ ಯಾಕಮ್ಮ ಸಂಕೋಚ ಪಡ್ತಾ ಇದೀಯಾ? ಅಯ್ಯೋ ಅಣ್ಣ, ನಿಮಗ್ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಏನು ಹೇಳ್ಬೇಡ, ಎಲ್ಲ ಚಿಕ್ಕಜ್ಮಾನ್ರೆ ಹೇಳ್ತಾರೆ. ಚಿಕ್ಕಜ್ಮಾನ್ರೆ, ನೀವ್ ಹೇಳ್ದಂಗೆ ಆರ್ತಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ, ಬೇಗ ಬನ್ನಿ ನೀವು. ನೀನೆಲ್ಲ ರೆಡಿ ಮಾಡ್ಕೋ ರಜ್ಜ, ಬೇಗ ಬಂದ್ಬಿಡ್ತೀವಿ. ಸ್ವೀಟ್ಸು ರೆಡಿ ಮಾಡ್ಕೋಪ. ಅಣ್ಣ, ಚಿಕ್ಕಜ್ಮಾನ್ರೆ, ನೀವ್ ಈ ರೀತಿ ನಡ್ಕೊಳ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇಂಥ ವಿಚಾರದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಸಿಂಗಾರಿ, ಇಂಥ ವಿಷಯದಲ್ಲೇನೆ ತಮಾಷೆ ಅಮಾಸೆ ಎಲ್ಲಾನು ಮಾಡ್ಬೇಕು ರೀ. ಖುಷಿ ಸಿಗ್ಬೇಕು ಅಂದ್ರೆ ಇಂಥದನ್ನೆಲ್ಲ ಮಾಡ್ತಿರ್ಬೇಕು. ಸುಮ್ನೆ ರೀ. ಖುಷಿ ಪಡೋದಕ್ಕೆ ಸುಳ್ಳೆ ಹೇಳ್ಬೇಕು ಅಂತ ಏನು ಇಲ್ಲ ಚಿಕ್ಕಜ್ಮಾನ್ರೆ. ಡಾಕ್ಟರ್ ಏನ್ ಹೇಳಿದಾರೆ ಅಂತ ಗೊತ್ತು ತಾನೆ. ಇದು ಪಿತ್ತಕ್ಕೆ ಆಗಿರೋ ವಾಂತಿ ಅಂತ ಹೇಳಿದ್ದಾರೆ. 2 ದಿನ ಈ ಮಾತ್ರೆನ ಹಾಕೊಂಡ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ನೀವ್ ನೋಡಿದ್ರೆ ಏನೇನೋ ಬಿಂಬಿಸ್ತಾ ಇದ್ದೀರಲ್ಲ ರೀ. ನೀವೆಲ್ಲ ಹೇಳ್ತಿರೋದು ನಮಗೆಲ್ಲ ಗೊತ್ತಿರೋದೇನೆ ರೀ. ಆದ್ರೆ ಕೆಲವೊಬ್ಬೊಬ್ಬರನ್ನ ಉರಿಸ್ಬೇಕು, ಆಟ ಆಡಿಸ್ಬೇಕು ಅಂದ್ರೆ ಈ ರೀತಿನೇ ಮಾಡ್ಬೇಕು. ನಾನ್ ಹೇಳ್ದಂಗ್ ಕೇಳಿ, ಒಳ್ಳೆ ಮಜಾ ಸಿಗತ್ತೆ. ಸುಮ್ನಿದ್ಬಿಡಿ ನೀವು.